ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಮನೆಗೆ ತರಕಾರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅಂತ. ನೋಡಿ ಯಾವ ಥರ ಬಂದಿದೆ. ಅಲಸಂದೆ ಮತ್ತು ಕಡಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದು ಸೆಂಟ್ರಲ್ಲಿ ಈರುಳ್ಳಿ ಇಟ್ಟಿದ್ದೀನಿ. ನೋಡೋಣ ಕಡಲೆ ಯಾವ ಥರ ಬರುತ್ತೆ ಅಂತ ಇಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಕಡಲೆ ಗಿಡ, 2 ಕಡಲೆ ಗಿಡ. ಇದು ಈರುಳ್ಳಿ ನೋಡಿ. ಇದು ಅಲಸಂದೆ, ದೊಡ್ಡ ಎಲೆ ಇರೋದು ಅಲಸಂದೆ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಮೆಣಸಿನ ಗಿಡ ಇಟ್ಟಿದ್ದೀವಿ. ಮೆಣಸಿನ ಗಿಡ ಯಾಕೋ ಹಂಗಂಗೆ ಇದೆ ಫ್ರೆಂಡ್ಸ್. ಇಲ್ಲಿ ಚಿಕ್ಕ ಚಿಕ್ಕದಾಗಿದೆ ನೋಡಿ. ಇಷ್ಟುದ್ದ ಲೈನ್ಗೆ ಇಟ್ಟಿದ್ದೀವಿ. ಇದೆಲ್ಲ ಈರುಳ್ಳಿ ಫ್ರೆಂಡ್ಸ್. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇಟ್ಟಿದ್ದೀವಿ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎಲ್ಲ ನೋಡಿ ಉದ್ದಕ್ಕೂ ಇಟ್ಟಿದ್ದೀವಿ. ಎಲ್ಲ ಚೆನ್ನಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನೀರು ಇರುತ್ತಲ್ಲ ಅಂತ. ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದೆ ಈ ಲೈನ್ ಎಲ್ಲ ಅಲಸಂದೆ. ಇದು ಸಣ್ಣ ಈರುಳ್ಳಿ ಫ್ರೆಂಡ್ಸ್. ಸಣ್ಣ ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಅದು ಇಟ್ಟಿರೋದು. ನೋಡಿ ಫ್ರೆಂಡ್ಸ್, ಚಿಕ್ಕ ಎಲೆ ಇರೋದು ಇದು ಬೆಂಡೆಕಾಯ್ದು ನೋಡಿ. ಇದು ಬೆಂಡೆಕಾಯಿ ಗಿಡ ಫ್ರೆಂಡ್ಸ್. ಯಾರೋ ಕೊಟ್ಟಿದ್ರು ಬೀಜ. ಇದು ಈರುಳ್ಳಿ ನೋಡಿ. ಇಲ್ಲೊಂದು ಬಂದಿದೆ. ಎಲ್ಲ ಮನೆಗಾಗೋಷ್ಟು ತರಕಾರಿ ಇಟ್ಟಿದ್ದೀವಿ ನೋಡಿ. ಇದು ಮೆಣಸಿನ್ಕಾಯಿ, ಈರುಳ್ಳಿ, ಇಲ್ಲೂ ಒಂದೊಂದು ಬೆಂಡೆಕಾಯ್ದು ಇಟ್ಟಿದ್ದೀನಿ ಫ್ರೆಂಡ್ಸ್. ಬಂದಿದೆ ಎಲ್ಲ ನೋಡಿ. ಇದು ಮೆಂತ್ಯ ಮನೇಲಿರೋದೇ ಚೆಲ್ಲಿದ್ದೆ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಔಷಧಿ ಹೊಡಿಬೇಕು ಸ್ವಲ್ಪ. ತೇವ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಇದಾಗಿದೆ ನೋಡಿ. ಒಂದು ಲೈನ್ ಫುಲ್ಲು ಹಾಕಿದ್ದು ಚೆನ್ನಾಗಿ ಬಂದಿದೆ. ಮೆಂತ್ಯ ಸೊಪ್ಪು ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್, ಇದೆಲ್ಲ ಬೀಜ ಇಟ್ಟಿದ್ದು. ಉದ್ದಿನಬೇಳೆ ಇದು ಫ್ರೆಂಡ್ಸ್. ಇದು ಗಿಡ ಇನ್ನು ಸ್ವಲ್ಪ ದೊಡ್ಡದಾಗಬೇಕು ನೋಡಿ ಫ್ರೆಂಡ್ಸ್. ಹಸುಗಳಿಗೆ ಮೇವು ಖಾಲಿ ಆಗಿಬಿಟ್ಟಿತ್ತು ಅಂತ ನಮ್ಮ ಮನೆಯವ್ರು ಜೋಳ ತಗೊಬಂದಿದ್ರು. ತಗೊಬಂದು ಎಲ್ಲ ಚೆಲ್ತಾ ಇದ್ದಾರೆ. ಅವರೇ ಎಲ್ಲ ಚೆಲ್ಲಿದ್ದು. ಈ ಥರ ನಿಧಾನಕ್ಕೆ ಚೆಲ್ಲಬೇಕಂತೆ, ನನಗೆ ಗೊತ್ತಿಲ್ಲ. ಅವತ್ತು ಸಂಜೆ ಚೆಲ್ಲಿದ್ದು. ನೆಕ್ಸ್ಟ್ ದಿನ ಬೆಳಗ್ಗೆ ಇದು ಬಂದು ಪೈಪ್ ಎಲ್ಲ ಫಿಟ್ ಮಾಡ್ತಾಯಿದ್ದೀವಿ. ಅಲ್ಲೇ ಮನೆ ಹತ್ರ ಹಾಕ್ಬಿಟ್ಟಿದ್ವಿ. ಮುಂಚೆ ಹಾಕಿದ್ದು ಬೆಳೆದಿದ್ದೆಲ್ಲ ಪೈಪ್ಗಳು, ಅದನ್ನೆಲ್ಲ ತಗೊಂಬಂದು ಇಲ್ಲಿ ಫಿಟ್ ಮಾಡ್ಕೋತಾ ಇದ್ದಾರೆ ನಮ್ಮ ಮನೆಯವರೇ. ಅದು ಹೆಲ್ಪ್ಗೆ ನಾವು ಹಿಡ್ಕೊಳಕ್ಕೆ ಚಿಂಟು ನಾನು ಬಂದಿದ್ವಿ. ಪೈಪುಗಳೆಲ್ಲ ಈ ಥರ ಎಲ್ಲ ಮಡ್ಚ್ಕೊಬಿಟ್ಟಿತ್ತು. ತುಂಬ ದಿನ ಹಾಕಿತ್ತಲ್ಲ ಹಾಕಿ. ಅದಕ್ಕೆ ಅದೆಲ್ಲ ಹೆಂಗಂದ್ರೆ ಹಂಗೆ ಮಡ್ಚ್ಕೊಂಡು ಸರಿಯಾಗಿ ನೀರು ಹೋಗ್ತಾ ಇರಲಿಲ್ಲ ನೋಡಿ. ಇಲ್ಲಿ ಮಡ್ಚ್ಕೊಂಡಿದೆಯಲ್ಲ ಆ ಥರ ಮಡ್ಚ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಹಿಡ್ಕೊಂಡು ನೀಟಾಗಿ ಹೆಲ್ಪ್ ಮಾಡೋಕ್ಕೆ ನಾವು ಬಂದಿದ್ವಿ ನೋಡಿ. ನಮ್ಮ ಮನೆಯವರು ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಜಾಯಿನ್ ಹಾಕ್ಬಿಟ್ಟವ್ರೆ. ಚಿಂಟೂನು ಅಲ್ಲಿ ಹೆಲ್ಪ್ ಮಾಡ್ತಾಯಿದ್ದಾನೆ. ನನಗೆ ಯಾಕೋ ತುಂಬ ಬ್ಯಾಕ್ ಪೈನ್ ಫ್ರೆಂಡ್ಸ್. ಏನು ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ ನೋಡಿ. ಎಲ್ಲ ಫಿಟ್ ಮಾಡಿ ನೀರೆಲ್ಲ ಹಾಕಿದ್ದೀವಿ. ಈ ಥರ ಒಂದು 4 ಟ್ಯೂಬ್ಗೆ ಒಂದು ಸಲ ಹಾಕ್ಕೊಬೇಕು ಫ್ರೆಂಡ್ಸ್ ನೋಡಿ. ಈ ಥರ ಹೋಗ್ತಾಯಿದೆ ಸಣ್ಣಕ್ಕೆ ಸೋನೆ ಥರ ನೋಡಿ. ಮತ್ತು ಈ ಕಡೆ ವಾಲ್ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಈ ಕಡೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಅವೆಲ್ಲ ತೊಗೊಂಡು ಹೋದ್ರು. ಅದು ಚೇಂಜ್ ಮಾಡಿಬಿಟ್ಟು ಬಾ ಅಂತ. ಆ ಕಡೆಗೆಲ್ಲ ನೆಂದಿತ್ತು. ಆ ಕಡೆಗೆ ಆಫ್ ಮಾಡಿ ಈ ಕಡೆಗೆ ಆನ್ ಮಾಡಿ ಹೋಗೋಣ ಅಂದ್ಬಿಟ್ಟು ಆನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಂದಿದೆ ಎಲ್ಲ ಚೆನ್ನಾಗಿ. ಇನ್ನೊಂದು ಸಲ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ವಿ. ಟೆಸ್ಟ್ ಮಾಡೋಕ್ಕೆ ಫ್ರೆಂಡ್ಸ್. 2 ದಿನ ಮಳೆ ಹಿಡ್ಕೊಂಡಿದ್ದಕ್ಕೆ ಒಂದು ವಾರದಿಂದ ಈರುಳ್ಳಿ ಎಲ್ಲ ಒಂಥರ ಮೊಳಕೆ ಬಂದು ಎಲ್ಲ ಮೆತ್ತಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಬಿಸಿಲಿತ್ತು ಅಂತ ಬಿಸಿಲಿಗೆ ಇಟ್ಟಿದ್ದೀನಿ ನೋಡಿ. ತೇವಕ್ಕೆ ಏನಾದರೂ ಒಂದು 2 ದಿನ ನೋಡಲಿಲ್ಲ ಅಂದರೆ ಹೆಂಗೆ ಹಾಳಾಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ಮೊಳಕೆ ಬಂದು ಎಲ್ಲ ಒಳಗಡೆ ಒಂಥರ ಆಗ್ಬಿಟ್ಟಿತ್ತು. ಅದಕ್ಕೆ ಬಿಸಿಲಿಗೆ ಹಾಕಿದ್ದೆ. ಬಿಸಿಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ. ಚೆನ್ನಾಗಿ ಒಣಗಿತ್ತು. ಇವತ್ತಿನ ವೀಡಿಯೋ ಇಷ್ಟೇ. ಥ್ಯಾಂಕ್ ಯು.